ಯಜಮಾನ್ರೆ, ಇವಾಗ ಟೊಮೆಟೊ ಬೆಲೆ ಕುಸಿತ ಆಗ್ಬಿಟ್ಟೈತಿ. ಹಾನ್ರಿ. ಈಗ ಏನ್ ಹೇಳ್ತೀರಾ ಇದಕ್ ನೀವು? ಇಲ್ಲ ಏನ್ ಮಾಡೋದಿಲ್ರಿ, ನಮ್ಮ ಹಣೆ ಬರ ಅನ್ಕೊಂಡಿದೀವಿ, ಸುಮ್ಮನೆ ಇದೀವಿ. ಆಮೇಲೆ ಇನ್ನೊಂದು ಏನೇ ಮಾಡಿದ್ರು ಕೂಡ ಎಲ್ಲ ಬೋಗಸ್ ರೀ, ಸರ್ಕಾರದಿಂದ ಎಲ್ಲ ಬೋಗಸ್ ಮಾಡ್ತಿದ್ದಾರೆ. ಹಾ ಒಂದು ಕೆಮಿಕಲ್ ಯಾವ್ದು ಕ್ವಾಲಿಟಿ ಇಲ್ಲ, ಹಾ ಪ್ರತಿಯೊಂದು ಕೆಮಿಕಲ್ ಎಲ್ಲ ಅದರಲ್ಲಿ ಎಲ್ಲ ಡೂಪ್ಲಿಕೇಟ್ ಬರ್ತೈತ್ರಿ. ಈಗ ಮುಂಚೆ ಹಂಗಿಲ್ಲ. ಹ್ಮ್. ಯಾವ ರೋಗನು ಯಾವ್ದಕ್ಕೂ ನಾವು ಅನ್ಕೊಂಡ್ ಮಟ್ಟಕ್ಕೆ ನಾವೆಲ್ಲ ಮುಂಚೆ ಎಲ್ಲ ಹೊಡೆಯಕಾರ ಕಂಟ್ರೋಲ್ ಆಗವ್ರಿ. ಹ್ಮ್ ಯಾವ್ದು ಕಂಟ್ರೋಲ್ ಆಗ್ತಿಲ್ಲ. ಹ್ಮ್ ಹಿಂಗಾಗಿ ಏನಿಲ್ರಿ, ಯಾವ ಸರ್ಕಾರದಿಂದ ಏನಿಲ್ಲ, ಭಾರಿ ಅನ್ಯಾಯ ಆಗೋಗ್ಬಿಡತ್ತೆ. ಈ ಸರಿ ಟೊಮೊಟೊ ಮಾಡ್ಕೊಂಡು ಭಾಳ ಅನ್ಯಾಯ ಆಗೈತ್ರಿ. ಹ್ಮ್ ಯಾವ ಸರ್ಕಾರನ ಏನು ಸ್ಪಂದಿಸ್ತಾ ಇಲ್ಲ. ಹ್ಮ್ ನಮ್ಮ ರೈತರಿಗೆ ಕಷ್ಟ ಯಾರು ಕೇಳಂಗಿಲ್ರಿ, ಆ ಟೈಪ್ ಆಗೋಗ್ಬಿಡ. ಹ್ಮ್ ಈಗ ನೀವ್ ಎಷ್ಟ್ ಎಕರೆ ಟೊಮೆಟೊ ಬೆಳೆದಿದ್ರಿ? ನಾವು 3 ಎಕರೆ ಟೊಮೊಟೊ ಹಾಕಿದ್ವಿ. ಹ್ಮ್ 3 ಎಕರೆ ಟೊಮೊಟೊ ಹಾಕಿದ್ರಿ. ಹೆಚ್ಚು ಕಡಿಮೆ ಒಂದು 2-2.5 ಲಕ್ಷ ರೂಪಾಯಿ ಮೈ ಮೇಲೆ ಬಂದೈತ್ರಿ. ನೀವು ಇದು ಬೆಳೆ ಬೆಳಿಬೇಕಾದ್ರೆ ಎಷ್ಟ್ ಹಾಕಿ ಖರ್ಚಾಕಿ ಎಷ್ಟು ಬೆಳೆ ಇದು ಮಾಡಿದ್ರಿ ಅಂತ? ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಮತ್ತೆ ಟೊಮೊಟೊ ಕಟಾವ್ ಮಾಡೋ ತನಕ ಒಂದು 4 ಲಕ್ಷ ರೂಪಾಯಿ ಖರ್ಚಾಗಿದ್ರಿ. ಈಗ 4 ಲಕ್ಷದಾಗ 4 ಲಕ್ಷನೂ ಬರ್ತಾ ಇಲ್ರಿ. ಈಗ ಹಂಗ ಆ ಟೈಪ್ ಆಗಿದೆ. ಹೌದಾ? 4 ಲಕ್ಷನೂ ನಮ್ಮ ಕೈಲಿ ತಗೊಳೋವಷ್ಟು ಇದಿಲ್ರಿ. ಈ ರೇಟ್ನಾಗೆ ಇಳುವರಿಯಾಗು, ಆಮೇಲೆ ಈಗಿರೋಂಥ ರೋಗಗಳಿಗೂ ಎಲ್ಲ ಭಾಳ ಅನಾಹುತ ಆಗೈತ್ರಿ ಈ ಸರಿ. ಅಲ್ಲ, ಈಗ 4 ಲಕ್ಷ ಹಾಕಿ ಬೆಳೆ ಬೆಳೆದಿದ್ದೀರಾ, ಈಗ ಅದರಲ್ಲಿ ಅರ್ಧ ದುಡ್ಡಾದ್ರೆ ಏನಾದ್ರೂ ಸಿಕ್ಕಿದೇನಾ? ಇಲ್ಲ, ಸಿಗಲ್ರಿ, ಅರ್ಧನೂ ಬರಲ್ರಿ. ಹೌದಾ? ಏನಾದ್ರೂ ಒಂದು 50-60 ರೂಪಾಯಿ ಜಾಸ್ತಿ ಆಗಿ ಒಂದು 250-300 ರೂಪಾಯಿ ಆದ್ರೆ ಒಂದ್ ಸ್ವಲ್ಪ ಬರ್ತೈತ್ರಿ. ಇಲ್ಲಂತಂದ್ರೆ ಅದು ಬರಲ್ಲ, ಕಂಪ್ಲೀಟ್ ಪೂರ್ತಿ ಯಾವ್ದು ಬರಲ್ರಿ. ಒಂದ್ ಲಕ್ಷ 1.5 ಲಕ್ಷ ಅಂದ್ರೆ 2-2.5 ಲಕ್ಷ ರೂಪಾಯಿ ನಮ್ಮ ಮೇಲೆ ಬೀಳ್ತೈತ್ರಿ. ಈಗ ಎಷ್ಟು ಎಕರೆ ಟೊಮೆಟೊ ಹಣ್ಣು ಹರಿದಿದ್ದೀರಾ? ಈಗ 3 ಎಕರೆಗೆ 1.5 ಎಕರೆ ಹರಿದಿದೀವಿ. ಇನ್ನು 1.5 ಎಕರೆ ಹರಿಯೋದೈತಿ. ಈಗ 1.5 ಎಕರೆ ಹರಿದಿದ್ದೀರಲ್ಲ, ಅದೆಲ್ಲ ಮಾರ್ಕೆಟಿಗೆ ಹೋಯ್ದೇನಾ? ಹೋಗಿದ್ರೆ ಅಲ್ಲಿ ಹೆಂಗ್ ಸಿಕ್ಕಿಲ್ರಿ. ಮತ್ತೆ ಅದೇ 100-150 ರೂಪಾಯಿ ಓಡ್ತೈತ್ರಿ. ಈಗ 1.5 ಎಕರೆ ಬೆಳೆದು ಹೆಂಗ್ ಬಾಕ್ಸ್ ಹಾಕಿದ್ರು ಅವರು? ಅದು ಈಗ 160 ರೂಪಾಯಿ ಆಗೈತ್ರಿ ಬಾಕ್ಸ್. 160 ರೂಪಾಯಿ ಹಾಕಿದ್ರಿ. ಅದೇ 140 ಬಾಕ್ಸ್ ಹೇಳಿದ್ನಲ್ರಿ, 3800 ರೂಪಾಯಿ ಪಟ್ಟೆ ಆಗೈತ್ರಿ. ಇನ್ನೂ ನಮ್ಮ ಕೈಲಿಂದ ಇನ್ನೂ 1,000-1,500 ರೂಪಾಯಿ ಕೈಲಿಂದ ಹೋಗ್ತಾವ್ರಿ. ಮತ್ತೆ ಹೊಲಕ್ಕೆ ಹಾಕಿರೋದು ಬಿಟ್ಟು, ಹೊಲಕ್ಕೆ ಹಾಕಿರೋ ಬಂಡವಾಳ ಬಿಟ್ಟು ಅಷ್ಟ ಆಗ್ತದೆ. ಹಿಂಗಾಗಿ ಭಾಳ ತೊಂದರೆ ಅನುಭವಿಸ್ತಾ ಇದ್ರಿ ಟೊಮೊಟೊ ಬೆಳೆದಂತ ರೈತರು, ಭಾಳ ಅನುಭವಿಸ್ತಿದೀವಿ. ಯಾವ ಸರ್ಕಾರನ ಏನು ಸ್ಪಂದಿಸ್ತಾ ಇಲ್ಲ. ಏನಾದ್ರು ರೈತರಿಗೆ ಏನಾದ್ರು ಒಂದು ಸಣ್ಣದಾಗಿ ಏನಾದ್ರು ಒಂದ್ ಸ್ವಲ್ಪ ಏನಾದ್ರು ಒಂದು ಅನುದಾನನೋ ಅಥವಾ ಏನಾದ್ರು ಮಾಡಕ್ಕೂ ರೆಡಿ ಇಲ್ರಿ. ಯಾರು ರೆಡಿ ಇಲ್ಲ. ಯಾರು ನಮ್ಮ ಗೋಲ್ನೆ ಕೇಳಕ್ ಯಾರು ರೆಡಿ ಇಲ್ಲ. ಟೊಮೊಟೊ ಬೆಳೆಗಾರ ಸಾಲ ಮನ್ನಾ ಮಾಡ್ಲಿ ಅಂತ ಏನಾದ್ರು ಒಂದು ಪ್ರತಿಭಟನೆ ಏನಾದ್ರು ಹಮ್ಮಿಕೊಂಡಿದ್ದೀರಾ ನೀವು? ಮಾಡ್ಬೋದ್ರಿ. ಈಗಿನ ಅತಿವೃಷ್ಟಿ ಅನಾವೃಷ್ಟಿಯಲ್ಲಿ ಯಾವ್ದು ಇನ್ನು ಈಗಿರತ್ತ ಪರಿಸ್ಥಿತಿ ರೈತರಿಗಾದಂತ ನಷ್ಟ ಇನ್ ಬೇರೆ ಯಾವುದೇ ಕೆಟಗರಿ ಆಗಿಲ್ಲ. ಆ ಟೈಪ್ ರೈತರು ಅಷ್ಟು ನೋವು ಅನುಭವಿಸ್ತಾರೆ. ಸಾಲ ಮನ್ನಾ ಮಾಡಿದ್ರು ಸಾಲ, ಆಮೇಲೆ ಈಗಿರಂತ ಔಷಧಿ ಗೊಬ್ಬರಗಳಿಗೆಲ್ಲ ಬೆಲೆನೆಲ್ಲ ಕಮ್ಮಿ ಮಾಡಿದ್ರು ಸಾಧ್ಯ. ಎಲ್ಲಾನು ಹೊರೆ ಮಾಡಿದಾರೆ ರೈತರಿಗೆ, ತುಂಬಾ ಹೊರೆ ಮಾಡಿದ್ದಾರೆ. ಸಾಲ ಮನ್ನಾ ಮಾಡ್ಲೇಬೇಕು. ಈಗಿನ ಪರಿಸ್ಥಿತಿ ಸಾಲ ಮನ್ನಾ ಮಾಡಿದ್ರು ರೈತ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ. ಆ ಟೈಪ್ ಆಗಿತ್ತು ಸಾಲ ಮನ್ನಾ. ಎಲ್ಲ ಪ್ರತಿಯೊಂದ್ರಿ, ಟೊಮೊಟೊ ಅಂತ ಹೇಳ್ರಿ, ಎಲ್ಲ ತರಕಾರಿ ಬೆಳೆಯಿಂದ ಹಿಡಿದು ಆಮೇಲೆ ಮೆಕ್ಕೆಜೋಳ ಪ್ರತಿಯೊಂದನು ಎಲ್ಲ ಪೂರ್ತಿ ಸೀಸ್ರಿ. ವರ್ಷ ಮಳೆ ಬೇರೆ ಇಲ್ಲ, ಆಮೇಲೆ ಬೆಳೆದಂತ ಬೆಳೆಗೆ ಒಳ್ಳೆ ಬೆಲೆನೂ ಇಲ್ಲ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಚೌಡಪ್ಪ ಅಂತ ಹೇಳಿ. ಓಕೆ. ರಂಜಾನ್ ಹರ್ಕೊಂಡು